Watch India's largest kids library only on Jio Hotstar. Download the app now. ಇವತ್ತಿನ ಕ್ಯಾಂಪಿನ ಉದ್ದೇಶ ಏನಂದ್ರೆ ನಿಮ್ಗೆಲ್ಲರಿಗೂ ಫೈರ್ ಫೈಟಿಂಗ್ ಟ್ರೈನಿಂಗ್ ಕೊಡೋದು. ಯಾಕೆಂದ್ರೆ ಎಲ್ಲಾದ್ರೂ ಅಚಾನಕ್ ಆಗಿ ಬೆಂಕಿ ಎತ್ಕೊಂಡ್ಬಿಟ್ರೆ ನೀವುಗಳು ಬೆಂಕಿನ ಆರಿಸಿ ಜನಗಳನ್ನೆಲ್ಲ ಕಾಪಾಡ್ಲಿ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಈ ಬೆಂಕಿನ ಈ ಫೈರ್ ಎಕ್ಸ್ಟಿಂಗ್ವಿಷರ್ ಇಂದ ಯಾವ ರೀತಿ ಆರಿಸಬಹುದು ಅಂತ. ಇಲ್ಲಿ ನೋಡಿ, ಇದನ್ನ ಈ ರೀತಿ ಓಪನ್ ಮಾಡಬೇಕು. ಈ ಬಟನ್ ಒತ್ತಿದ್ರೆ ಇದ್ರೊಳಗಡೆಯಿಂದ ಈ ರೀತಿ ಫೋಮ್ ಬರುತ್ತೆ, ಮತ್ತೆ ಬೆಂಕಿ ಆರೋಗುತ್ತೆ. ಕೊಡಿ ಸರ್, ಇಲ್ಲಿ ನಾನು ಟ್ರೈ ಮಾಡ್ತೀನಿ. ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ತಾ ಇದೀಯ ನೀನು? ನಿಲ್ಸು, ಅದು ನಿಲ್ಸು. ಸಾರಿ ಸಾರಿ ಸರ್, ನನ್ನ ಕೈ ಇದ್ದಕ್ಕಿದ್ದಂಗೆ ತಿರ್ಕೊಂಡ್ಬಿಡ್ತು ಸರ್, ಅದಕ್ಕೆ ಹಿಂಗಾಗ್ಬಿಡ್ತು. ವೆರಿ ಸಾರಿ ಸರ್. ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀರಿನ ಟ್ಯಾಂಕ್ ನಿಂದ ಪೈಪ್ ತೆಗೆದು ಬೆಂಕಿನ ಯಾವ ರೀತಿ ಆರಿಸೋದು ಅಂತ. ನಮ್ಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತು ಸರ್. ನಾವು ಎಷ್ಟೋ ಸಾರಿ ನೀರಿನ ಟ್ಯಾಂಕರ್ ಕೆಲಸ ಮಾಡಿದೀವಿ ಸರ್, ಬೆಂಕಿನೂ ಆರಿಸಿದೀವಿ ಸರ್. ಹೌದಾ? ಸರಿ, ತೋರ್ಸು. ನನ್ನ ಕೆಳಗಿಳಿಸಪ್ಪ ನೀನು, ನನ್ನ ಕೆಳಗಿಳಿಸು. ನೀನ್ ನಿಲ್ಸು, ನೀನ್ ನಿಲ್ಸಪ್ಪ ಪ್ಲೀಸ್. ನಿಲ್ಸು, ನೀನ್ ನಿಲ್ಸು. ಬೆಂಕಿ ಎತ್ಕೊಂಡ್ಬಿಟ್ಟಿದೆ, ಅಲ್ಲಿ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಯಾರು ಆರಿಸಿ, ಬೆಂಕಿ ಎತ್ಕೊಂಡ್ಬಿಟ್ಟಿದೆ, ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಯಾರು ಕಾಪಾಡಿ ನನ್ನ, ಕಾಪಾಡಿ, ಕಾಪಾಡಿ. ಮೋಟು ಪತ್ಲು, ನೀವಿಬ್ರು ಸೈಡ್ ಹೋಗಿ ನಿಂತ್ಕೊಳ್ಳಿ. ಯಾಕೆ ಟೀಮ್ ಲೀಡರ್ಗೆ ತೊಂದರೆ ಕೊಡ್ತಾ ಇದ್ದೀರಾ? ಇವಾಗ ನೋಡಿ, ಸೇಫ್ಟಿ ನೆಟ್ ಯಾವ ತರ ಇಟ್ಕೊಬೇಕು ಅಂದ್ರೆ ಕೆಳಗಡೆ ಜನ ಇಟ್ಕೊಂಡಿದಾರಲ್ಲ ಆ ರೀತಿ. ಯಾರ್ಯಾರು ಸೇಫ್ಟಿ ನೆಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿ. ಓಕೆ, ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನೋಡ್ತಾ ಇರಿ ನಾನೀಗ ಯಾವ ತರ ಜಂಪ್ ಮಾಡ್ತೀನಿ ಅಂತ. ಒಂದ್ ನಿಮಿಷ. ನೀವ್ ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ? ಸೇಫ್ಟಿ ನೆಟ್ ನ ಯಾಕೆ ಕೆಳಗ್ ಬಿಟ್ಬಿಟ್ರಿ? ನಾನ್ ನಿಮ್ಗೆ ಕೇಳ್ಬೇಕು ಅಂತ ಇದ್ದಿದ್ದು, ಈ ಸೇಫ್ಟಿ ನೆಟ್ ಗಟ್ಟಿಯಾಗಿದ್ಯಾ ಅಂತ. ಗಟ್ಟಿಯಾಗಿಲ್ಲ ಅಂತಂದ್ರೆ ನಾನು ಎಗರ್ತಾ ಇದ್ನಾ? ನೀನು ಹೊರಟೋಗಿಲ್ಲಿಂದ. ನಾನು ಒಂದು ನಿಮಿಷ ಕೂಡ ನೀನ್ ಇಲ್ಲಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಾಂದ್ರೆ ಟ್ರೈನಿಂಗ್ ಬಂದ್. ಹೋಗಿಲ್ಲಿಂದ. ಮೋಟು, ನನ್ನ ಜೀವದ ಗೆಳೆಯ, ಯಾಕಯ್ಯ ಹೋಗಯ್ಯ ಇಲ್ಲಿಂದ. ನೀನು ದೂರ ನಿಂತ್ಕೊಂಡು ನೋಡಯ್ಯ, ಇಲ್ಲಿಂದ ಟ್ರೈನಿಂಗ್ ನ ಬಂದ್ ಮಾಡ್ಬಿಡ್ತಾರೆ ಇವರು. ಇಲ್ಲೇನು ನಂಗೆ ಸರಿ ಹೋಗ್ತಿಲ್ಲ ಕಣ ಪತ್ಲು, ಆದ್ರೆ ಕಲಿಬೇಕು ಅಂತ ಆಸೆ ನನಗಿದೆ ಕಣ. ಬಾರೋ, ಟ್ಯಾಂಕರ್ ಒಳಗಡೆ ಕೂತ್ಕೊಂಡು ಬಚ್ಚಿಕೊಂಡು ನೋಡೋಣ ಅವನು ಏನೇನು ಕಲಿಸ್ತಾನೆ ಅಂತ. ಇಲ್ಲಿ ನೋಡಿ, ಈ ಏಣಿನ ತುಂಬಾ ಎತ್ತರದ ಗಂಟ ನಾವು ಬಳಸ್ಕೋಬಹುದು. ಯಾಕೆಂದ್ರೆ ಎತ್ತರದ ಬಿಲ್ಡಿಂಗ್ ಗಳಿಂದ ನಾವು ಜನಗಳನ್ನ ಸುಲಭವಾಗಿ ಕಾಪಾಡಬಹುದು. ಅರೆ, ಏನು ಕೇಳಿಸ್ತಾ ಇಲ್ಲ ಕಣೋ, ಅವನು ಏನ್ ಹೇಳ್ತಿದ್ದಾನೆ ಅಂತ. ನೋಡಿ ಈಗ. ಕಾಪಾಡಿ, ಕಾಪಾಡಿ, ಕಾಪಾಡಿ. ಇನ್ನು ಮುಂದಕ್ಕೆ ಹೋಗ್ತಾ ಇದೆ. ಏಣಿನ ಯಾರು ನಿಲ್ಸಿ, ನಿಲ್ಸಿ. ಅಯ್ಯೋ, ಯಾರು ಏಣಿನ ಆಪರೇಟ್ ಮಾಡ್ತಾರೆ? ಕೆಳಗಡೆ ಇಳಿರಿ. ಪದೇ ಬೆಳಕ್ ಮುಂಚೆ ಇಲ್ಲಿಂದ ಓಡಾಡೆ ಬಾರ. ಅಯ್ಯಪ್ಪ, ನಿಲ್ಸಿ, ನಿಲ್ಸಿ, ಕಾಪಾಡಿ, ಗಾಡಿ ನಿಲ್ಸಿ, ಕಾಪಾಡಿ, ಕಾಪಾಡಿ, ಕಾಪಾಡಿ. ಏಣಿನ ಕೆಳಗಿಳಿಸಿ, ಕಾಪಾಡಿ ನನ್ನ. ಅಯ್ಯೋ, ಕಾಪಾಡಿ, ಗಾಡಿ ನಿಲ್ಸಿ, ಕಾಪಾಡಿ, ಕಾಪಾಡಿ, ನಾನು ಕಾಪಾಡಿ. ನೇತಾಡ್ತಾ ಇದ್ದಾನೆ. ಕಾಪಾಡಿ, ಗಾಡಿ ನಿಲ್ಸಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಎಲ್ಲರಿಗೂ ಫೈಟರ್ ಮ್ಯಾನ್ ಆಗೋ ಹುಚ್ಚು ಬರ್ತಿದೆ. ನಾನು ಪೂರ್ತಿ ಕಾಡಿಗೆಲ್ಲ ಬೆಂಕಿ ಹಚ್ಬಿಡ್ತೇನೆ. ಆಗ ಎಲ್ಲರೂ ಬೆಂಕಿ ಹರಿಸೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ನಾವು ಫುರ್ಫುರಿ ನಗರನ ಆರಾಮವಾಗಿ ಲೂಟಿ ಮಾಡಬಹುದು. ವಾವ್ ವಾಸ್ ವಾವ್, ತುಂಬಾ ಒಳ್ಳೆ ಐಡಿಯಾ ಇದು.
ನಡೀರಿ. ಬೆಂಕಿ ಹಚ್ಬೇಕು. ಎಲ್ಲ ರೆಡಿ. ಕಡ್ಡಿಗೆ ಹಚ್ಚು, ಬೆಂಕಿ ಹಚ್ಚ. ಯಾರ ಬೆಂಕಿ ಹಚ್ಚಾರಲ್ರಿ? ಹೊಡ್ರಿ ಹೊಡ್ರಿ ಎಲ್ಲರೂ ಹೊಡ್ರಿ. ಬೇಗ ಕಾಡಿಗೆ ಬೆಂಕಿ ಹತ್ಬಿಟ್ಟಿದೆ. ಬೆಂಕಿ ಏನಾದ್ರು ಆವರಿಸ್ಕೊಂಡ್ರೆ ಇಡೀ ಫುರ್ಫುರಿಗೆಲ್ಲ ಬಂದ್ಬಿಡುತ್ತೆ. ಬನ್ನಿ ಕೂತ್ಕೊಳ್ಳಿ. ನಾನ್ ನಿಮ್ಗೆ ಬೈಕ್ ಮೇಲೆ ಕೂತ್ಕೊಳ್ಳಿ ಕೇಳಿದ್ದು, ನೆಲದ ಮೇಲಲ್ಲ. ಬನ್ನಿ ಬೇಗ ಬಂದು ಕೂತ್ಕೊಳ್ಳಿ. ಕಾಳು, ನಾವು ಬರ್ತಾ ಇದೀವಿ ಬೆಂಕಿ ಆರ್ಸೋದಿಕ್ಕೆ. ಅಮ್ಮ ಹಲೋ, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅಯ್ಯಮ್ಮ, ಇವ್ ನಂಡೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ಬೈಕಲ್ಲಿ ಕೂತ್ಕೊಳ್ಳಿ, ನೆಲದ ಮೇಲೆ ಕೂತ್ಕೊಂಡು ನನ್ನ ಟೈಮ್ ನ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ಓಕೆ, ಇವಾಗ ಎಲ್ಲರೂ ಬೆಂಕಿ ಹಾರಿಸೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನಾವು ನಮ್ ಕೆಲ್ಸನ ಶುರು ಮಾಡ್ಕೊಳ್ಳೋಣ. ನಡೀರಿ. ಜಾನ್ ಹತ್ತಾನೆ ಡೌನ್, ಜಾನ್ ಹತ್ತಾನೆ ಡೌನ್. ಕಾಡಿಗೆ ಬೆಂಕಿ. ಜಲ್ದಿ ನೀರ್ ಆನ್ ಮಾಡು. ಆಯ್ತು. ಸರ್, ನೀವೇನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸರ್, ನಾವು ಬಂದಾಯ್ತು. ಇದುವರೆಗೂ ಚಿಂತೆ ಇರ್ಲಿಲ್ಲ, ಈಗ ಚಿಂತೆ ಮಾಡೋಂಗಾಗಿದೆ. ಸರ್, ನೀವು ನೀರಿನ ಪೈಪ್ ನ ಕೈಯಲ್ಲಿ ಹಿಡ್ಕೊಂಡಿದ್ದೀರಿ, ಆದ್ರೆ ನೀರನ್ನೇ ಬಿಡ್ತಾ ಇಲ್ಲ. ಯಾಕೆ? ಎದುರುಗಡೆಯಿಂದ ನೀರ್ ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಇಡೀ ಕಾಡಿಗೆ ಬೆಂಕಿ ಎತ್ಕೊಂಡಿದೆ. ಒಂದೇನ್ ಮಾಡ್ಬೋದು ಅಂದ್ರೆ, ಹೆಂಗಾದ್ರೂ ಮೇಲ್ ಹೋಗ್ಬಿಟ್ಟು ಮೇಲಿಂದ ನೀರು ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ ನ ಆನ್ ಮಾಡಿದ್ರೆ ಮಾತ್ರ ಕಂಟ್ರೋಲ್ ಮಾಡಿ. ನಾನೀಗ ಪೈಪ್ ನ ಸುತ್ಕೋತೀನಿ ಸರ್. ಅಷ್ಟೊತ್ತಿಗೆ ನೀವು ನೀರನ್ನ ಹೆಂಗ್ ಹಾಯಿಸೋದು ಅಂತ ಯೋಚನೆ ಮಾಡ್ತಾ ಇರಿ. ನೋಡಿ ಸರ್, ನನ್ನ ಪೈಪ್ ಸುತ್ತಾಯ್ತು ಸರ್. ನನಗ್ ಗೊತ್ತಿದೆ, ನೀವಿಬ್ರು ನನ್ನ ಹಿಂದೆ ಯಾವಾಗ ಬಿಡ್ತೀರಾ? ಓ ಸಾರಿ ಸಾರಿ ಸರ್, ವೆರಿ ವೆರಿ ಸಾರಿ ಸರ್. ಬೆಂಕಿ ಕಬಡ್ಡಿ ಕಬಡ್ಡಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡು, ಆದ್ರೆ ನಾನು ಹಿಂದೆ ಬಿಟ್ಬಿಡಿ ದಯವಿಟ್ಟು. ಅರೆ, ಖಾಲಿ ಹೋಟೆಲ್ ಅಂತಲೇ ಓಡ್ತಾರೆ ಇಲ್ಲ ಕಣೋ ಪತ್ಲು. ನೀನೇ ಒಂದು ಒಳ್ಳೆ ಐಡಿಯಾ ಕೊಡೋ, ಈ ಬೆಂಕಿನ ಹೆಂಗಾಡ್ಸೋದು. ಐಡಿಯಾ. ಬನ್ನಿ, ನಡೀರಿ. ಈಗ ಮೇಲ್ಗಡೆಯಿಂದ ನೀರು ಸುರಿಸಿ ಬೆಂಕಿನ ಆರಿಸ್ಬಿಡೋಣ. ಇವರು ನನ್ನನ್ನ ಮೇಲ್ಗಡೆ ಕಳ್ಸೋದನ್ನ ಗ್ಯಾರಂಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅರೆ, ಅಳೋದು ಗಿಳೋದು ಬಿಟ್ಬಿಟ್ಟು ಕಾಡಲ್ಲಿ ಬೆಂಕಿನ ಆರ್ಸೋದ್ ನೋಡಿ ಸರ್. ಅಯ್ಯೋ, ಕೆಳಗಿಳಿಸಿ ಕೆಳಗಿಳಿಸಿ. ಇದು ಫ್ಲೈಯಿಂಗ್ ಟ್ಯಾಂಕರ್ ಅಲ್ಲಪ್ಪ, ಕೆಳಗಿಳಿಸಿ. ಮಮ್ಮಿ, ಪತ್ಲು, ನೀರಿಲ್ಲ ಕಣೋ. ಟ್ಯಾಂಕರ್ ಕೆಳಗಡೆ ನೀರಿದೆ, ಆದ್ರೆ ಪೈಪ್ ಎಳಿತಾ ಇಲ್ಲ. ಟ್ಯಾಂಕರ್ನ ಉಲ್ಟಾ ಮಾಡೋ ಬೇಗ. ಪ್ಲೀಸ್ ಪ್ಲೀಸ್ ನನ್ ಬಿಟ್ಬಿಡಿ. ಪ್ಲೀಸ್ 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 ಮಾಡ್ಬಿಡಿ. ಪ್ಲೀಸ್ ಮಾಡ್ಬಿಡಿ ಪ್ಲೀಸ್. ಅಯ್ಯಮ್ಮ, ನನ್ನ
ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತೂ ಈ ತರ ಆಗಿರ್ಲಿಲ್ಲ. ಈ ಮೋಟು ಪತ್ಲು ಇಂದ ಯಾವ್ದು ಕೆಲಸ ಸರಿ ಆಗ್ತಿಲ್ಲ ಕಣ್ರು. ಅಯ್ಯಮ್ಮ, ಎಲ್ರು ಏನೇನೋ ಮಾತಾಡಬೇಡಿ, ನನ್ನ ಕೈ ನಡುಗ್ತಾ ಇದೆ, ಕೆಳಗಡೆ ಬಿದ್ದೋಗ್ಬಿಡ್ತೀನಿ ನಾನು. ಐ ಪತ್ಲು, ಸ್ಟಾಪ್ ಸ್ಟಾಪ್, ಇನ್ ದ ನೇಮ್ ಆಫ್ ಲಾ. ನಿಂಗೆ ಅಪಾರ್ಟ್ಮೆಂಟ್ ಮೇಲೆ ನಡೆ. ಸ್ಟಾಪ್. ಪತ್ಲು, ಬೆಂಕಿ ಆರಾಯ್ತು, ಗಾಡಿ ಸೀದಾ ಮಾಡು. ಪತ್ಲು, ಅಲ್ಲೋಡು, ಜಾನ್ ಎಷ್ಟೊಂದ್ ಬ್ಯಾಗ್ ನ ಲೋಡ್ ಮಾಡ್ತಾ ಇದ್ದಾನೆ. ನಂಗನ್ಸುತ್ತೆ ಪೂರ್ತಿ ಫುರ್ಫುರಿ ನಗರ್ನ ಲೂಟಿ ಮಾಡಕ್ ಬಿಟ್ಟಿದ್ದಾನೆ ಅಂತ. ಬನ್ನಿ, ಅವನೊಂದ್ ಸ್ವಲ್ಪ ವಿಚಾರಿಸ್ಕೊಳ್ಳ ಈಗ. ಸಾರಿ ನನ್ನಿಂದ ಯಾಕೆ ಬಿದ್ದಿದ್ದೀರಾ? ಸಾರಿ ನಾನು ಕದ್ದಿರೋದ್ರಲ್ಲಿ ಅರ್ಧ ನಿಮ್ಗೆಲ್ಲ ಕೊಟ್ಬಿಡ್ತೀನಿ. ಬೇಡ ಪ್ಲೀಸ್, ಸಾರಿ ನನ್ನ ಬಿಟ್ಬಿಡಿ. ಸಾರಿ ನನ್ನ ಬಿಟ್ಬಿಡಿ. ದ ನೇಮ್ ಈಸ್ ಚಿಂಗಮ್. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಮೋಟು ಪತ್ಲು, ನನಗೆ ನಂಬಿಕೆನೇ ಬರ್ತಲ್ಲ ನೀವು ಬೆಂಕಿನ ಆರಿಸಿದೀರಾ ಅಂದ್ರೆ. ನೀವು ಥಿಂಕ್ ಮಾಡೋವೇನೇ ಬೇರೆ, ಆದ್ರೆ ಅದಕ್ಕೆ ತುಂಬಾ ಧೈರ್ಯ ಬೇಕು. ನೀವಿಬ್ರು ತುಂಬಾ ಧೈರ್ಯಶಾಲಿಗಳು. ನಾನು ನಿಮ್ಮಿಬ್ಬರಿಗೂ ಫೈರ್ ಫೈಟರ್ದು ಸರ್ಟಿಫಿಕೇಟ್ ಕೊಡ್ತೀನಿ, ಹಾಗೂ ಸರ್ಕಾರದಿಂದ ಬಹುಮಾನ ಕೂಡ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. Watch India's largest kids library only on Jio Hotstar. Download the app now.